ವೆಲ್ಕಮ್ ಬ್ಯಾಕ್. ಇವತ್ತಿನ ನ್ಯೂಸ್ 18 ಕೌನ್ಸಿಲಿಂಗ್ ನಲ್ಲಿ ನಾವು ಸ್ಟಿರಾಯ್ಡ್ ಬಳಕೆ ಡೇಂಜರ್ ಸೇಫ್ ಬ್ಲಾಕ್ ಫಂಗಸ್ ಎಸ್ಪೆಷಲಿ ಯಾವ ತರ ಹಾನಿ ಮಾಡುತ್ತೆ ಬಾಡಿ ಆರ್ಗನ್ಸ್ ಮೇಲೆ, ಇದ್ರ ಬಗ್ಗೆ ಇನ್ ಡೀಟೇಲ್ ಡಾಕ್ಟರ್ ಪವನ್ ಕುಮಾರ್ ಅವರು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಡಾಕ್ಟರ್ ವೆಲ್ಕಮ್ ಬ್ಯಾಕ್. ಡಾಕ್ಟರ್, ಈಗ ಕೊರೋನಾ ಬಗ್ಗೆ ಜನರಿಗೆ ಆಲ್ಮೋಸ್ಟ್ ಒಂದು ಐಡಿಯಾ ಬಂದಿದೆ, ಸಿಂಪ್ಟಮ್ಸ್ ಯಾವ ತರ ಇರುತ್ತೆ, ಹೆಂಗ್ ಟೆಸ್ಟ್ ಮಾಡಿಸ್ಬೇಕು, ಏನು ಎತ್ತ, ಕ್ವಾರಂಟೈನ್ ಮೆಥಡ್ಸ್ ಇವೆಲ್ಲವೂ ಕೂಡ ಗೊತ್ತಾಗ್ಬಿಟ್ಟಿದೆ. ಈಗ ಈ ಬ್ಲಾಕ್ ಫಂಗಸ್ ಹಳೇದಾದ್ರೂ ಕೂಡ ಈಗ ಹೊಸದಾಗಿ ಹೆಚ್ಚೆಚ್ಚು ಕೇಸ್ಗಳು ಬರ್ತಾ ಇದೆ, ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಈಗ ಜನ ಹೆದರ್ಕೊಳ್ತಿರೋದು ಗಾಳಿಲಿ ಬ್ಲಾಕ್ ಫಂಗಸ್ ಸ್ಪ್ರೆಡ್ ಆಗ್ಬಿಡುತ್ತಂತೆ, ಇದು ನಿಜಾನ ಸುಳ್ಳ? ಮತ್ತೆ ಎಸ್ಪೆಷಲಿ ಈ ಸಗಣಿಯಲ್ಲಿ ಕೆಲಸ ಮಾಡೋರು, ಈ ಗೊಬ್ಬರದಲ್ಲಿ ರೈತರು ಎಸ್ಪೆಷಲಿ ಅಂತವರು, ಡಯಾಬಿಟಿಕ್ ಪೇಷಂಟ್ ಇದ್ದವರು ಈ ಗೊಬ್ಬರ ಸಗಣಿ ಎಲ್ಲ ಮುಟ್ಟಬೇಕಾ ಬೇಡವಾ ಅಂತ? ಇಲ್ಲ, ಈಗ ಅಷ್ಟೊಂದು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮೊದಲೇ ಹೇಳಿದಾಗೆ ಇದು ತುಂಬಾ ರೇರ್ ಡಿಸೀಸ್. ಈಗ ಕೋವಿಡ್ ಬಂದಿರೋರು ಸ್ವಲ್ಪ ಹುಷಾರಾಗಿರ್ಬೇಕು, ಯಾಕಂದ್ರೆ ಈಗ ಸಾಕಷ್ಟು ಕಾರಣಗಳಿಂದ ಅವ್ರಿಗೆ ಸ್ವಲ್ಪ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಆಮೇಲೆ ಈಗ ಬ್ಲಾಕ್ ಫಂಗಸ್ ಅಷ್ಟೇ, ಈಗ ಎಲ್ಲರಿಗೂ ಒಂದೇ ಸಮನೆ ಹರಡ್ತಾ ಹೋಗೋದಿಲ್ಲ. ಈಗ ಅವ್ರಿಗೆ ಯಾರಿಗೆ ಈಗ ಬ್ಲಾಕ್ ಫಂಗಸ್ ಬಂದಿರುತ್ತೆ ಅಥವಾ ಮ್ಯೂಕಾರ್ಮೈಕೋಸಿಸ್ ಬಂದಿರುತ್ತೆ, ಈಗ ಮೂಗಲ್ಲಿ ಅವ್ರಿಗೆ ಡಿಸ್ಚಾರ್ಜ್ ಬರುತ್ತೆ, ಬ್ಲಾಕ್ ಡಿಸ್ಚಾರ್ಜ್. ಸೊ ಈ ಮೂಗಿನ ಡಿಸ್ಚಾರ್ಜ್ ಏನಾದ್ರು ಈಗ ಬೇರೆ ಕಡೆ ಅದನ್ನ ಟಚ್ ಮಾಡಿ ಅಥವಾ ಬೇರೆಯವರು ಅದನ್ನ ಇನ್ಹೇಲ್ ಮಾಡಿದ್ರೆ ಅಥವಾ ಅದನ್ನ ಮೂಗಲ್ಲಿ ಅಥವಾ ಬಾಯಲ್ಲಿ ಟಚ್ ಮಾಡ್ಕೊಂಡು ಅವ್ರ ದೇಹಕ್ಕೆ ಎಂಟರ್ ಆದ್ರೆ ಆಗ ಆ ಫಂಗಸ್ ಅವರ ಇದ್ರಲ್ಲಿ ಹೋಗಿ ಮತ್ತೆ ಮೂಗಲ್ಲಿ ಆ ಟರ್ಬಿನೇಟ್ಸ್ ಅಲ್ಲಿ ಕುತ್ಕೊಂಡು ಸೊ ಮತ್ತೆ ಅದು ಬೆಳೀತಾ ಹೋಗ್ಬೋದು, ಸ್ಪ್ರೆಡ್ ಆಗ್ತಾ ಹೋಗ್ಬೋದು. ಸೊ ಅದರ್ವೈಸ್ ಅದು ಗಾಳಿಯಲ್ಲಿ ಎಲ್ಲ ತುಂಬಾ ಜಾಸ್ತಿ ಜನಕ್ಕೆ ಸ್ಪ್ರೆಡ್ ಆಗುವಂತದ್ದು ಅಂತೆಲ್ಲ ಇಲ್ಲ. ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ಇದು ಬ್ಲಾಕ್ ಫಂಗಸ್ ನಾವು ನೋಡ್ತಾ ಬಂದಿದೀವಿ. ಸೊ ಸಾಕಷ್ಟು ಜನಕ್ಕೆ ಎಲ್ಲೂ ಕೂಡ ಇದು ಸ್ಪ್ರೆಡ್ ಆಗಿರೋದಾಗ್ಲಿ ಅಥವಾ ಒಂದು ಎಪಿಡೆಮಿಕ್ ಆಗ್ಲಿ ಒಂದು ಪ್ಯಾಂಡಮಿಕ್ ಆಗ್ಲಿ ಈವರೆಗೂ ಪ್ರಪಂಚದಲ್ಲಿ ಎಲ್ಲೂ ಕೂಡ ಅದು ದಾಖಲೆ ಆಗಿಲ್ಲ. ಸೊ ಯಾರು ಕೂಡ ಅಷ್ಟು ಹೆದರೋ ಅವಶ್ಯಕತೆ ಇಲ್ಲ. ಪ್ಲಸ್ ರೈತರು ಕೂಡ ಯಾರು ಈಗ ಸಗಣಿಲಿ ಕೆಲಸ ಮಾಡ್ತಾರೆ ಅಥವಾ ಈಗ ಹೊಲಗಳಲ್ಲಿ ಗದ್ದೆಗಳಲ್ಲಿ ಕೆಲಸ ಮಾಡ್ತಾರೆ, ಸೊ ಅಂತವರು ಕೂಡ ಯಾರು ಕೂಡ ಎದುರುವಂತ ಅವಶ್ಯಕತೆ ಇಲ್ಲ. ಅಲ್ಲೆಲ್ಲ ಬ್ಲಾಕ್ ಫಂಗಸ್ ಬರ್ತಕ್ಕಂಥದ್ದು ತುಂಬಾ ರೇರ್. ಓಕೆ, ಚಲಪತಿ ಅಂತ ಒಬ್ರು ಕಾಲರ್ ಹಿಡಿದಾರೆ ಕೋಲಾರದಿಂದ, ಮಾತಾಡ್ಸ್ಕೊಳ್ಳೋಣ. ಡಾಕ್ಟರ್ ಚಲಪತಿ ಅವರೇ ನಮಸ್ಕಾರ. ಪ್ರಶ್ನೆ ಏನಿತ್ತು ಕೇಳಿ. ಪ್ರಶ್ನೆ ಕೇಳಿ, ಅವರು ಆನ್ಸರ್ ಮಾಡ್ತಾರೆ. ನನಗೆ ಶುಗರ್ ಇದೆ, ಇದ್ರಲ್ಲಿ ಎಮ್ಟು ಬೆಳಗ್ಗೆ ಒಂದು ಸಾಯಂಕಾಲ ತಗೊಂತೀನಿ, ಇಂಜೆಕ್ಷನ್ ಹಾಕೊಂಡಿದ್ದೀನಿ. ಹಲೋ, ಪ್ರಶ್ನೆ ಕೇಳಿ. ಏನು ಹೇಳಿ. ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದೀನಿ ಸರ್ ನಾನು. ಈ ಸ್ಟಿರಾಯ್ಡ್ ಅಂದ್ರೆ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ. ಏನ್ ಸ್ಟಿರಾಯ್ಡ್ ಅಂದ್ರೆ ಅದು ಯಾವ ತರ ಟ್ಯಾಬ್ಲೆಟ್ಸ್ ಅಲ್ಲಿ ಇರುತ್ತೆ, ಇಂಜೆಕ್ಷನ್ ಇರುತ್ತೆ? ಒಂದ್ 2 ಎಕ್ಸಾಂಪಲ್. ಶುಗರ್ಗೆ ನೀವು ಈಗ ಶುಗರ್ ಟ್ಯಾಬ್ಲೆಟ್ ತಗೋತಾ ಇದೀರಾ, ಇನ್ಸುಲಿನ್ ಇಂಜೆಕ್ಷನ್ ತಗೋತಾ ಇದೀರಾ. ಸೊ ಅದರಲ್ಲಿ ಯಾವುದೇ ತರನಾದ ಸ್ಟೀರಾಯ್ಡ್ಸ್ ಏನು ಇರೋದಿಲ್ಲ, ಅದ್ರ ಬಗ್ಗೆ ಏನ್ ಹೆದರಿಕೆ ಬೇಡ. ಈಗ ಸ್ಟೀರಾಯ್ಡ್ಸ್ ಅಂದ್ರೆ ಈಗ ಬೇರೆ ಮಾತ್ರೆ, ಅದೇ ಬೇರೆ ಮಾತ್ರೆ ಬೇರೆ ಕಾಯಿಲೆಗಳಿಗೆ ಕೊಡ್ತಕ್ಕಂಥದ್ದು. ಕೆಲವೊಂದ್ಸಲ ಈಗ ಜಾಯಿಂಟ್ ಪೇನ್ಗಳಿಗೆ, ರುಮಟಾಯ್ಡ್ ಆರ್ಥರೈಟಿಸ್ ಅಂತೆಲ್ಲ ಇರುತ್ತೆ, ಅಸ್ತಮಾ, ಸೊ ಹಾಗೆ ಇನ್ನು ಬೇರೆ ಕಾಯಿಲೆಗಳಿಗೆ ನಾವು ಅದನ್ನ ಯೂಸ್ ಮಾಡ್ತೀವಿ. ಈಗ ಕೋವಿಡ್ ಅಲ್ಲೂ ಕೂಡ ಸ್ವಲ್ಪ ಸ್ಟೀರಾಯ್ಡ್ಸ್ ಅನ್ನ ಯೂಸ್ ಮಾಡ್ತೀವಿ. ಇದು ಕೆಲವಾರು ಕಾಯಿಲೆಗಳಿಗೆ ಒಂದು ಲೈಫ್ ಸೇವಿಂಗ್ ಡ್ರಗ್ ಅಂತ ಹೇಳ್ತೀವಿ. ಸೊ ಇದನ್ನ ಎಲ್ಲರೂ ಕೂಡ ಹಾಗೆ ತೆಗೆದುಕೊಳ್ಳೋದಕ್ಕಾಗಲ್ಲ, ಅಂದ್ರೆ ನಿಮಗೆ ಓವರ್ ದ ಕೌಂಟರ್ ಸಿಗೋದಿಲ್ಲ. ಈಗ ನಿಮ್ಗೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅಥವಾ ಡಾಕ್ಟರ್ದು ಒಂದು ಅಡ್ವೈಸ್ ಇಲ್ಲದೆ ಎಲ್ಲೂ ಕೂಡ ಆ ಮೆಡಿಸಿನ್ ಸಿಗೋದಿಲ್ಲ. ಸೊ ಸ್ಟಿರಾಯ್ಡ್ಸ್ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಯಾಕಂದ್ರೆ ಶುಗರ್ ಇದಕ್ಕೆ ಯಾವುದೇ ತರಹದ ಸ್ಟಿರಾಯ್ಡ್ಸ್ ಆಗ್ಲಿ ಬೇರೆ ಏನು ಕೊಡೋ ಅವಶ್ಯಕತೆ ಏನಿಲ್ಲ. ಫೈನ್, ಥ್ಯಾಂಕ್ ಯು ಚಲಪತಿ ಅವರೇ. ದಾವಣಗೆರೆಯಿಂದ ಪರಶುರಾಮ್ ಅಂತ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ. ಪರಶುರಾಮ್ ಅವರೇ ನಮಸ್ಕಾರ. ಏನ್ ಪ್ರಶ್ನೆ ಇತ್ತು ಕೇಳಿ ಸರ್. ಮೇಡಮ್, ಡಾಕ್ಟರ್ ಹತ್ರ ಮಾತಾಡ್ಬೇಕು. ಹಾ ಕೇಳಿ ಸರ್. ನಮಸ್ತೆ ಸರ್. ನಮ್ದು ಕಣ್ಣು ಆಪರೇಷನ್ ಆಗಿದೆ, ಕೆಂಪಾಗ್ತಾ ಇರ್ತಿದೆ ಸರ್. ಇವಾಗ ಕೆಂಪಾಗಿಬಿಟ್ಟು ಸ್ವಲ್ಪ ನೋವು ಬರ್ತಾ ಇದೆ. ಅದು ಮತ್ತೆ ಪ್ರಾಬ್ಲಮ್ ಏನಾದ್ರು ಆದಿತ್ತು ಅಂತ ಹೇಳಿ ಭಯ ಆಗ್ತಿದೆ ಸರ್. ಹಾಸ್ಪಿಟ್ಲಿಗೆ ತೋರ್ಸೋಣ, ಇದು ಸಿರಪ್ ಕೊಟ್ಟಿದ್ದಾರೆ ಅದೇ ಕಂಟಿನ್ಯೂ ಮಾಡೋಣ? ಅಲ್ಲ, ಈಗ ಕಣ್ಣು ಆಪರೇಷನ್ ಆಗಿ ಏನಾದ್ರೂ ಸ್ವಲ್ಪ ಕೆಂಪಾಗ್ತಾ ಇದೆ ಅಂದ್ರೆ ನಿಮ್ಮ ಕಣ್ಣಿನ ಡಾಕ್ಟರ್ ಹತ್ರ ಮತ್ತೆ ಪರೀಕ್ಷೆ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಕೆಲವಾರು ಸಲ ಆಪರೇಷನ್ ಗಳಾದ್ಮೇಲೆ ಕಣ್ಣಲ್ಲಿ ಸ್ವಲ್ಪ ಕೆಂಪಾಗೋದು ಸಹಜ ಇರುತ್ತೆ. ಯೂಶಲಿ ಅವರು ಡ್ರಾಪ್ಸ್ ಗಳನ್ನ ಕೊಟ್ಟಿರ್ತಾರೆ, ಆ ಡ್ರಾಪ್ಸ್ ಗಳನ್ನ ಹಾಕೊಳ್ಳಿ. ಬಟ್ ಇನ್ ಕೇಸ್ ನಿಮ್ಗೆ ಏನಾದ್ರು ಕೋವಿಡ್ ಏನಾರು ಬಂದಿದ್ಯಾ? ಇಲ್ಲ ಸರ್, ಇಲ್ಲ. ಕೋವಿಡ್ ಏನಿಲ್ಲ, ಹಾಗಿದ್ರೆ ಏನು ವರಿ ಮಾಡ್ಕೋಬೇಡಿ. ಸೊ ಆಪರೇಷನ್ ಆದ್ಮೇಲೆ ಸ್ವಲ್ಪ ಕೆಂಪಾಗೋದು ಸಹಜ, ಅದಕ್ಕೆ ಡ್ರಾಪ್ಸ್ ಕೊಟ್ಟಿರ್ತಾರೆ, ನೀವು ಡ್ರಾಪ್ಸ್ ಹಾಕೊಳ್ಳಿ, ಅಷ್ಟೇ ಸಾಕಾಗುತ್ತೆ. ಇನ್ ಕೇಸ್ ಕೋವಿಡ್ ಏನಾರು ಬಂತು ಮತ್ತೆ ಕಣ್ಣಿಗೆ ಏನಾರು ಎಫೆಕ್ಟ್ ಆದ್ರೆ ಆಗ ವೈದ್ಯರಲ್ಲಿ ಪರೀಕ್ಷಿಸ್ಕೊಳ್ಬೇಕಾಗುತ್ತೆ. ಫೈನ್, ಥ್ಯಾಂಕ್ ಯು ಪರಶುರಾಮ್ ಅವರು ಕಾಲ್ ಮಾಡಿದಕ್ಕೆ. ಡಾಕ್ಟರ್, ಈ ಒಂದು ಬ್ಲಾಕ್ ಫಂಗಸ್ ನ ಆಪರ್ಚುನಿಸ್ಟಿಕ್ ಫಂಗಸ್ ಅಂತಾರೆ, ಅಂದ್ರೆ ಅವಕಾಶಕ್ಕೋಸ್ಕರ ಕಾಯ್ತಾ ಇರುತ್ತೆ. ಇದು ಇಮ್ಯುನಿಟಿ ಪವರ್ ಕಡಿಮೆ ಆದ ತಕ್ಷಣ ಅವ್ರ ಮೇಲೆ ಹೋಗಿ ಅಟ್ಯಾಕ್ ಮಾಡುತ್ತೆ ಅಂತ ನಾವು ಕೇಳ್ಪಟ್ವಿ. ಈಗ ಈ ಕೊರೋನಾ ಬಂದವ್ರ ಮೇಲೆ ಇಮ್ಯುನಿಟಿ ಲೆವೆಲ್ ಕಡಿಮೆ ಇದ್ರೆ ಎಲ್ರಿಗೂ ಹೋಗಿ ಅಟ್ಯಾಕ್ ಮಾಡುತ್ತೆ ಅಂತಲ್ಲ, ಕೆಲವ್ರ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ. ಈಗ ಇಮ್ಯುನಿಟಿ ಪವರ್ ಚೆನ್ನಾಗಿದ್ರೆ ಈ ಫಂಗಸ್ ಬಂದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ ಅಂತ. ಒಂದ್ ವೇಳೆ ಅವರಲ್ಲಿ ಈಗ ಚೆನ್ನಾಗೇ ಇರ್ತಾರೆ, ಫಸ್ಟ್ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಬಂದಿರುತ್ತೆ, ಗೊತ್ತಾಗಲ್ಲ. ಇನ್ ಕೇಸ್ ಅವರಲ್ಲಿ ಇಮ್ಯುನಿಟಿ ಕಡಿಮೆ ಆದಾಗ ಅದೇ ವ್ಯಕ್ತಿಯಲ್ಲಿ ಮತ್ತೇನಾದ್ರೂ ಬ್ಲಾಕ್ ಫಂಗಸ್ ಕಾಣಿಸ್ಕೊಳ್ಳುತ್ತಾ ಅಥವಾ ಇಲ್ವಾ? ಇದು ಹೆಂಗೆ?
ನೋಡಿ, ಈಗ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ಅಂದ್ರಲ್ಲ, ಈ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ಅಂತಂದ್ರೆ ಈಗ ನಮ್ಮ ಸುತ್ತಮುತ್ತ ಎಲ್ಲಾ ಕಡೆನೂ ಈಗ ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಫಂಗಸ್ ಎಲ್ಲಾನು ಇದ್ದೇ ಇರುತ್ತೆ. ಬಟ್ ಎಲ್ಲರಿಗೂ ಕೂಡ ಎಲ್ಲಾನು ಇನ್ಫೆಕ್ಷನ್ ಆಗಲ್ಲ. ಎಲ್ಲರಿಗೂ ವೈರಲ್ ಫೀವರ್ ಬರಲ್ಲ, ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಲ್ಲ, ಅಥವಾ ಫಂಗಲ್ ಇನ್ಫೆಕ್ಷನ್ ಬರೋಲ್ಲ. ಯಾವಾಗ ಬರುತ್ತೆ? ಈಗ ನಮ್ಮ ದೇಹ ಏನಾದ್ರೂ ವೀಕ್ ಆದಾಗ, ನಮ್ಮ ದೇಹದಲ್ಲಿ ಇಮ್ಯುನಿಟಿ ಕಮ್ಮಿ ಆದಾಗ, ಅವಾಗ ಏನಾದ್ರೂ ಈ ಸುತ್ತಮುತ್ತ ಕಾಯ್ತಿರ್ತಕ್ಕಂಥ ಈ ಫಂಗಸ್ ಇರ್ಬೋದು, ಸಾಕಷ್ಟು ಸ್ಪೋರ್ಸ್ ಇರುತ್ತೆ, ಸೊ ಬೇಕಾದಷ್ಟು ಆರ್ಗ್ಯಾನಿಸಮ್ಸ್ ಇರ್ತವೆ. ಸೊ ಇವೆಲ್ಲ ಕಾಯ್ತಾ ಇರುತ್ತೆ, ಯಾವುದೋ ಒಂದು ನಮ್ಮ ದೇಹದಲ್ಲಿ ಎಂಟರ್ ಆಗಿ ಅದು ಇನ್ಫೆಕ್ಷನ್ ಆಗುತ್ತೆ. ಎಸ್ಪೆಷಲಿ ಈ ಫಂಗಲ್ ಇನ್ಫೆಕ್ಷನ್ಸ್ ಆತರ ತುಂಬಾ ಜಾಸ್ತಿ ಆಗ್ತಕ್ಕಂಥದ್ದು. ಸೊ ಅದಕ್ಕೆ ಇದನ್ನ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ಅಂತ ಕರಿತೀವಿ. ಈಗ ನೋಡಿ, ಯಾರಾದ್ರೂ ಈಗ ಸ್ವಲ್ಪ ಈ ಶುಗರ್ ಕಂಟ್ರೋಲ್ ಆಗ್ಲಿಲ್ಲ, ಶುಗರ್ ತುಂಬಾ ಜಾಸ್ತಿ ಇದೆ ಅಂದ್ರೆ ಈ ತೊಡೆ ಸಂದಿಯಲ್ಲೆಲ್ಲ ಬೆಳ್ಳಕ್ ಆಗ್ತಕ್ಕಂಥದ್ದು, ಈ ನಾಲ್ಗೆ ಮೇಲೆ ಒಂದು ಬೆಳ್ಳಕ್ಕೆ ಒಂದು ಲೇಯರ್ ಫಾರ್ಮ್ ಆಗ್ಬಿಡುತ್ತೆ, ಈ ವಜೈನಲ್ ಇನ್ಫೆಕ್ಷನ್ಸ್ ಆಗುತ್ತೆ, ಬೆಳ್ಳಕ್ಕೆ ತುಂಬಾ ವೈಟ್ ಡಿಸ್ಚಾರ್ಜಸ್ ಆಗೋದು, ಇವೆಲ್ಲ ಏನಂದ್ರೆ ಎಲ್ಲ ಫಂಗಲ್ ಇನ್ಫೆಕ್ಷನ್ಸ್. ಸೊ ಇವೆಲ್ಲ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್. ಯೂಶಲಿ ಯಾರಲ್ಲಿ ಶುಗರ್ ಕಂಟ್ರೋಲ್ ಇರೋದಿಲ್ಲ, ಇಮ್ಯುನಿಟಿ ಕಮ್ಮಿ ಆಗುತ್ತೆ, ಇಮಿಡಿಯೇಟ್ ಆಗಿ ಇವೆಲ್ಲ ಮೈನರ್ ಫಂಗಲ್ ಇನ್ಫೆಕ್ಷನ್ಸ್ ಬರುತ್ತೆ. ಅದೇ ರೀತಿಯಾಗಿ ಕೆಲವು ಸಲ ಅದು ಜಾಸ್ತಿ ಹೋಗ್ಬೋದು. ಈ ಮ್ಯೂಕಾರ್ಮೈಕೋಸಿಸ್ ಎಲ್ಲ ಈ ನಾರ್ಮಲ್ ಫಂಗಲ್ ಇನ್ಫೆಕ್ಷನ್ಸ್ ತರಲ್ಲ. ಈ ಕ್ಯಾಂಡಿಡಿಯಾಸಿಸ್, ಆಸ್ಪರ್ಜಿಲೋಸಿಸ್ ಯಾವ ತರ ಇಲ್ಲ. ಇದು ತುಂಬಾ ಸಿವಿಯರ್ ಅಂದ್ರೆ ತುಂಬಾ ಹೈ ಡಿಗ್ರಿ ಫಂಗಲ್ ಇನ್ಫೆಕ್ಷನ್. ಸೊ ಇದು ಯಾರಿಗೆ ಇಮ್ಯುನಿಟಿ ತುಂಬಾ ಕಮ್ಮಿ ಆಗುತ್ತೆ, ಸಿವಿಯರ್ ಇರುತ್ತೆ, ಸೊ ಅಂತವರಲ್ಲಿ ಮಾತ್ರ ಬರ್ತಕ್ಕಂಥದ್ದು. ಇದು ಬಂದ್ರೆ ಕೂಡ ತುಂಬಾ ಸಿವಿಯರ್ ಆಗಿರುತ್ತೆ. ಯಾಕಂದ್ರೆ ಇದು ಮಾರ್ಟಾಲಿಟಿ 50 to 55% ಇದೆ. ನೋಡಿ, ಬೇರೆ ಫಂಗಲ್ ಇನ್ಫೆಕ್ಷನ್ಸ್ ಅಲ್ಲೆಲ್ಲ ಯಾವ್ದು ಸಾವಾಗುತ್ತೆ. ಏನ್ ಕಾಂಪ್ಲಿಕೇಶನ್ ಆಗುತ್ತೆ ಇನ್ ಡೀಟೇಲ್ ನಿಮ್ಮ ಹತ್ರ ಮಾಹಿತಿ ಪಡ್ಕೋತೀನಿ. ಒಬ್ರು ಕಾಲರ್ ಹೇಳಿದ್ದಾರೆ, ಮಾತನಾಡಿಸೋಣ. ಲಕ್ಷ್ಮಿ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ಲಕ್ಷ್ಮಿ ಅವರೇ ನಮಸ್ತೆ, ಏನ್ ಪ್ರಶ್ನೆ ಇತ್ತು ಕೇಳಿ. ನಮಸ್ತೆ ಸರ್, ನಂಗೆ ಹೆಡ್ಏಕ್ ಇದೆ. ಹಲೋ, ನೀವು ಹೇಳ್ತಾ ಹೋಗಿ, ಕೇಳಿಸುತ್ತೆ ಲಕ್ಷ್ಮಿ, ಕಂಪ್ಲೀಟ್ ಮಾಡಿ. ಹೆಡ್ಏಕ್ ಇದೆ 1 year ಇಂದ. ನಾನು ಬ್ಯಾಂಗ್ಳೂರ್ ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ನಮ್ಗೆ ಸ್ಟಿರಾಯ್ಡ್ ಅದು ಮೆಡಿಸಿನ್ ಎಲ್ಲ ಕೊಟ್ರು, ಅದಕ್ಕೆ ಸ್ಟಾಪ್ ಆಗಿಲ್ಲ. ಟ್ಯಾಬ್ಲೆಟ್ ಎಲ್ಲ ಕೊಟ್ರು, ಕಂಟ್ರೋಲ್ ಬರ್ಲಿಲ್ಲ. ಅದರಿಂದ ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಡ್ತಾ ಬಂದು 15 daysಗೆ ಮಂತ್ಲಿ. ಇವಾಗ ಕಂಟ್ರೋಲ್ ಬಂದಿದೆ, ಟ್ಯಾಬ್ಲೆಟ್ ತಗೋತಾ ಇದ್ದೀನಿ. ಸ್ವಲ್ಪ ನರ ಎಲ್ಲ ಸ್ವಲ್ಪ ವೀಕ್ ಆಗಿದೆ ಅಂತ ಹೇಳಿದ್ರು. ಅದರಿಂದ ಏನಾದ್ರು ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡ್ತಾ ಇದೀನಿ, ಮತ್ತೇನಾದ್ರೂ ಪ್ರಾಬ್ಲಮ್ ಇದೆಯಾ? ಇಲ್ಲ, ನಿಮ್ಗೆ ಈಗ ಏನಂದ್ರೆ ಅಲ್ಲಿ ಈಗ ಹಾಸ್ಪಿಟಲ್ ಅಲ್ಲಿ ತೋರಿಸಿದಿರಾ, ನಂಗೆ ಡಯಾಗ್ನೋಸಿಸ್ ಏನಿದೆ ಅಂತ ಗೊತ್ತಿಲ್ಲ. ಬಟ್ ಏನಂದ್ರೆ ಯೂಶಲಿ ಅವ್ರು ಏನಾದ್ರು ಡಯಾಗ್ನೋಸಿಸ್ ಮಾಡಿ ಸ್ಟಿರಾಯ್ಡ್ಸ್ ಕೊಟ್ಟಿರ್ತಾರೆ ಅಂದ್ರೆ ಒಂದು ಟೇಪರ್ ಮಾಡಿ ಕಮ್ಮಿ ಮಾಡ್ತಾ ಬಂದು ನಿಮ್ಗೆ ನಿಲ್ಸಿರ್ತಾರೆ. ಓಕೆ, ಸೊ ಅದು ನಿಮ್ಗೆ ಹೆಡ್ಏಕ್ ಕೂಡ ಕಮ್ಮಿ ಆಗಿರುತ್ತೆ. ಡಯಾಗ್ನೋಸಿಸ್ ಏನಂತ ಮಾಡಿದ್ದಾರೆ? MRI ಸ್ಕ್ಯಾನ್ ಕಾಂಟ್ರಾಸ್ಟ್ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದು. ಓಕೆ, ಬಟ್ ಅದರಿಂದ ನೀವು ಹೆದರೋ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ಅಲ್ಲಿ ನೀವು ಡಾಕ್ಟರ್ಗಳ ಒಂದು ಇದರಲ್ಲೇ ನೀವು ಟ್ರೀಟ್ಮೆಂಟ್ ತಗೋತಾ ಇರೋದ್ರಿಂದ ಅವ್ರು ಅದನ್ನ ನೋಡ್ಕೊಂಡು ನಿಮ್ಗೆ ಡೋಸೇಜ್ ಅಡ್ಜಸ್ಟ್ ಮಾಡಿ ನಿಧಾನವಾಗಿ ಕಮ್ಮಿ ಮಾಡಿ ಅದನ್ನ ನಿಲ್ಸಿರ್ತಾರೆ. ಏನು ವರಿ ಮಾಡ್ಕೋಬೇಡಿ. ಈಗ ಅದರಿಂದ ನಿಮ್ಗೆ ಕೋವಿಡ್ ಆಗ್ಲಿ ಅಥವಾ ಬೇರೆ ಇದಾಗ್ಲಿ ಏನು ಬರುವಂತ ಚಾನ್ಸಸ್ ಏನಿರಲ್ಲ. ಬಟ್ ಸ್ವಲ್ಪ ಮಟ್ಟಿಗೆ ಇಮ್ಯುನಿಟಿ ಏನಾರ ಸ್ವಲ್ಪ ಕಮ್ಮಿ ಇರುತ್ತೆ. ಸ್ವಲ್ಪ ಹುಷಾರಾಗಿರಿ. ನೀವೇನ್ ಮಾಸ್ಕ್, ಸೋಷಿಯಲ್ ಡಿಸ್ಟೆನ್ಸ್ ಇವೆಲ್ಲ ಮೇಂಟೈನ್ ಮಾಡ್ಕೊಂಡಿರಿ. ಯಾಕಂದ್ರೆ ಕೊರೋನಾ ಯಾರಿಗ್ ಬೇಕಾದ್ರೂ ಬರ್ಬೋದು. ಅದರಲ್ಲೂ ನೀವು ಸ್ವಲ್ಪ ದಿವಸ ಎಲ್ಲ ಸ್ಟೀರಾಯ್ಡ್ಸ್ ತಗೊಂಡಿರ್ತೀರಾ ಅಂತಂದ್ರೆ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೆ. ಸ್ವಲ್ಪ ಹುಷಾರಾಗಿರಿ. ಫೈನ್, ಥ್ಯಾಂಕ್ ಯು ಲಕ್ಷ್ಮಿ ಅವರೇ ಕಾಲ್ ಮಾಡೋದಕ್ಕೆ. ಬೇಬಿ ಅಂತ ಮತ್ತೊಬ್ರು ಕಾಲರ್ ಬೆಂಗಳೂರಿಂದ ರೆಡಿ ಇದ್ದಾರೆ. ಬೇಬಿ ನಮಸ್ತೆ, ಪ್ರಶ್ನೆ ಏನಿತ್ತು ಕೇಳಿ. ಹಲೋ, ಪ್ರಶ್ನೆ ಕೇಳಿ. ಮೇಡಮ್, ನಾನು 18 years ಇಂದ ರೊಮಟೆಡ್ ಆರ್ಥರೈಟಿಸ್ ಇದೆ. ನಾನು ಇಂಜೆಕ್ಷನ್ ತಗೊಳ್ತಾ ಇದ್ದೀನಿ ಪೆನಿಡ್ಯೂರ್ 21 days ಇಂದ. 21 days ಒಂದ್ಸಲಿ ತಗೊಳ್ತಾ ಇದ್ದೀನಿ. ಓಕೆ. ಮತ್ತೆ ಈಗ ನನಗೆ ಸೆಪ್ಟೆಂಬರ್ ಅಲ್ಲಿ ಕೋವಿಡ್ ಪಾಸಿಟಿವ್ ಆಗಿತ್ತು. ಓಕೆ. ಈಗ ನಾನು ಇಂಜೆಕ್ಷನ್ ತಗೊಳ್ಳೋದ್ರಿಂದ ಏನಾದ್ರು ಪ್ರಾಬ್ಲಮ್ ಅಥವಾ ಏನು ಅಂತ? ಫೈನ್. ನೋಡಿ ಅಮ್ಮ, ನಿಮ್ಗೆ ಇರೋದು ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲ, ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅದು. ಯಾಕಂದ್ರೆ 21 ದಿವಸಕ್ಕೆ ನೀವು ಪೆನಿಡ್ಯೂರ್ ಇಂಜೆಕ್ಷನ್ ಅನ್ನು ತಗೋತಾ ಇದ್ದೀರಾ ಅಂತಂದ್ರೆ ಅದು ಹಾರ್ಟ್ ಗೆ ಸಂಬಂಧಿಸಿದ್ದು ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ. ಸೊ ರುಮಟಾಯ್ಡ್ ಆರ್ಥರೈಟಿಸ್ ಬೇರೆ, ರುಮ್ಯಾಟಿಕ್ ಹಾರ್ಟ್ ಡಿಸೀಸೇ ಬೇರೆ. ಅಂಡ್ ಅದು ಸ್ಟೀರಾಯ್ಡ್ ಅಲ್ಲ, ನಿಮ್ಗೆ ಅದು ಕೊಡ್ತಾ ಇರೋದು ಪೆನ್ಸಿಲಿನ್ ಇಂಜೆಕ್ಷನ್. ಸೊ ಅದು ಆಂಟಿಬಯೋಟಿಕ್. ಸೊ ಅದರಿಂದ ನಿಮ್ಗೆ ಕೋವಿಡ್ಗಾಗ್ಲಿ ಅಥವಾ ಬೇರೆ ಇದಕ್ಕಾಗ್ಲಿ ಅಥವಾ ಬ್ಲಾಕ್ ಫಂಗಸ್ ಬರೋದಾಗ್ಲಿ ಏನು ಆಗೋದಿಲ್ಲ. ಅಂಡ್ ನಿಮ್ಗೆ ಕೋವಿಡ್ ಪಾಸಿಟಿವ್ ಆಗಿತ್ತು, ಅದು ಈಗಾಗಲೇ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅಂತಂದ್ರೆ ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಡಿ. ಫೈನ್, ಥ್ಯಾಂಕ್ ಯು ಬೇಬಿ ಅವರೇ ಕಾಲ್ ಮಾಡಿದಕ್ಕೆ. ಡಾಕ್ಟರ್, ಕಾಂಪ್ಲಿಕೇಶನ್ಸ್ ಬಗ್ಗೆ ಆಗ್ಲೇ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ನಾವು ಕೇಳ್ಪಟ್ವಿ ಈ ಬ್ಲಾಕ್ ಫಂಗಸ್ ಕಾಂಪ್ಲಿಕೇಶನ್ ಆದಾಗ ಈ ಗ್ಯಾಂಗ್ರೀನ್ ತರಾನೇ ಯಾವ ಆರ್ಗನ್ ಮೇಲೆ ಇದು ಅಟ್ಯಾಕ್ ಮಾಡುತ್ತೆ, ಸೊ ಆರ್ಗನ್ನ ಕೊಳಿತಾ ಹೋಗುತ್ತೆ, ಅದನ್ನ ಸರ್ಜರಿ ಮಾಡಿನೇ ಆಪರೇಟ್ ಮಾಡಿನೇ ತೆಗಿಬೇಕಾಗತ್ತೆ ಅಂತ. ಸೊ ಯಾವ ಸ್ಟೇಜ್ ಅಲ್ಲಿ ಇದು ಹಿಂಗಾಗುತ್ತೆ?
ಸೊ ಹೌದು, ಈಗ ಏನಾಗುತ್ತೆ, ಇದು ತುಂಬಾ ಜಾಸ್ತಿ ಆದಾಗ, ನಾನು ಆಗ್ಲೇ ಹೇಳಿದೆ, ಈ ಮೂಗಲ್ಲಿ ಹೋಗಿ ಮೊದಲು ಸೇರ್ಕೊಂಡಾಗ ಅಲ್ಲಿ ಟರ್ಬಿನೇಟ್ಸ್ ಅಂತ ಹೇಳ್ತೀವಿ, ಆ ಟರ್ಬಿನೇಟ್ಸ್ ಅಲ್ಲೆಲ್ಲ ಅದು ಕುತ್ಕೊಂಡು ಅಲ್ಲಿಂದ ಮತ್ತೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆ ಟರ್ಬಿನೇಟ್ಸ್ ನ ಮೀರಿ ಅದು ಸೈನಸ್ ಗಳಿಗೆಲ್ಲ ಅಲ್ಲಿ ಹರಡಿ ಮತ್ತೆ ಅಲ್ಲಿಂದ ಬ್ರೈನ್ ಗೆ ಹೋಗುತ್ತೆ. ಯಾಕಂದ್ರೆ ಮೂಗು ನಮ್ಮ ಬ್ರೈನ್ ಹತ್ರನೇ ಇದೆ. ಸೊ ನೆಕ್ಸ್ಟ್ ಬ್ರೈನ್ ಗೆ ಸ್ಪ್ರೆಡ್ ಆಗುತ್ತೆ. ಸೊ ಇದು ಒಂಥರ ನಾವು ಈ ಫಂಗಸ್ ನೋಡಿರ್ಬೋದು, ಈಗ ಮರಗಳಾಗ್ಲಿ ಇದಾಗ್ಲಿ ಏನಾರ ಬಿದ್ದಾಗ ಅದ್ರ ಮೇಲೆ ಫಂಗಸ್ ಬೆಳೆದ್ಬಿಟ್ಟು ಎಲ್ಲ ಕೊಳಿತಾ ಹೋಗುತ್ತೆ. ಸೇಮ್ ಅದೇ ರೀತಿಯಾಗಿ ಇಲ್ಲಿ ಫಂಗಸ್ ಯಾವಾಗ್ಲೂ ಅದು ಕೊಳಿಯುತ್ತೆ, ಒಂಥರ ಗ್ಯಾಂಗ್ರೀನ್ ತರ ಆಗ್ಬಿಡತ್ತೆ. ಸೊ ಆದಾಗ ನಾವು ಬರೀ ಈಗ ಇಂಜೆಕ್ಷನ್ಸ್ ಕೊಟ್ರೆ ಸಾಕಾಗಲ್ಲ, ಯಾಕಂದ್ರೆ ಆಂಫೋಟೆರಿಸಿನ್ ಬಿ ಇದೆ. ಸೊ ಲಯೋಫಿಲೈಸ್ಡ್ ಆಂಫೋಟೆರಿಸಿನ್ ಬಿ ಅಂತ ನಾವು 4 ರಿಂದ 6 ವಾರಗಳ ಕಾಲ ಕೊಡ್ತೀವಿ. ಸೊ ಇದು ಬರೀ ಇಂಜೆಕ್ಷನ್ ಕೊಟ್ರೆ ಕೆಲವು ಸಲ ಕ್ಯೂರ್ ಆಗೋದಿಲ್ಲ. ಬಟ್ ಅಲ್ಲಿ ಏನ್ ಫಂಗಸ್ ಗ್ರೋತ್ ಆಗಿದೆ, ಅದು ಗಲೀಜು ಗ್ಯಾಂಗ್ರೀನಸ್ ಆಗಿದೆ, ಸೊ ಅದನ್ನೆಲ್ಲ ತೆಗಿಬೇಕಾಗುತ್ತೆ. ಸೊ ಅವಾಗ ಸರ್ಜರಿ ಮಾಡ್ಬಿಟ್ಟು ನಾವು ಮೂಗಲ್ಲಿ ಏನೇನು ಅದು ಗ್ರೋತ್ ಆಗಿರುತ್ತೆ ಅದನ್ನೆಲ್ಲ ಟರ್ಬಿನೇಟ್ಸ್ ಇಂದ ಎಲ್ಲ ತೆಗಿಬೇಕಾಗುತ್ತೆ. ಹಾಗೆ ಬ್ರೈನ್ ಅಲ್ಲೂ ಕೂಡ, ಸೊ ಬ್ರೈನ್ ಅಲ್ಲಿ ಇರೋದನ್ನು ಕೂಡ ಏನೇನ್ ಗ್ರೋತ್ ಆಗಿರುತ್ತೆ ಆ ಹೋಗಿರೋಂತ ಟಿಶ್ಯೂಸ್ ನೆಲ್ಲಾನು ತೆಗಿಬೇಕಾಗುತ್ತೆ. ಜೊತೆಗೆ ಸೈನಸ್ ಅಲ್ಲೂ ಕೂಡ ಅದು ಸೇರ್ಕೊಳ್ಳುವಂತ ಚಾನ್ಸಸ್ ಇದೆ. ಸೊ ಆ ಸೈನಸಸ್ ಅಲ್ಲೂ ಕೂಡ ಆಪರೇಟ್ ಮಾಡಿ ಅದನ್ನ ತೆಗಿಬೇಕಾಗುತ್ತೆ. ಆಮೇಲೆ ಇಂಜೆಕ್ಷನ್ಸ್ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಡಾಕ್ಟರ್, ಒಂದು ಕ್ಲಾರಿಫಿಕೇಶನ್ ಕೇಳ್ತಿದ್ದೀನಿ ಜನರಿಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ. ಅಂದ್ರೆ ಯಾರಲ್ಲಿ ಬ್ಲಾಕ್ ಫಂಗಸ್ ಕಾಣಿಸ್ಕೊಳ್ಳುತ್ತೆ ಏನು ಅಂತ ಇನ್ ಡೀಟೇಲ್ ನಾವು ಡಿಸ್ಕಸ್ ಮಾಡಿದ್ವಿ. ನಿಜ, ಈಗ ನೋಡಿ ಕೊರೋನಾ ಅಂತಂದ್ರೆ ಮೂಗಿನ ಮುಖಾಂತರ, ಬಾಯಿನ ಮುಖಾಂತರ, ಅಂದ್ರೆ ಕೈಯಿಂದ ಡೈರೆಕ್ಟ್ ಆಗಿ ನಾವು ಬಾಯಿಗೆ ಅಥವಾ ಮೂಗಿಗೆ ಕೈ ಹಾಕಿದಾಗ ಕಣ್ಣಿಂದನೂ ಹೋಗುತ್ತೆ ಅಂತ. ಈ ಬ್ಲಾಕ್ ಫಂಗಸ್ ಎಂಟ್ರಿ ಹೆಂಗಾಗುತ್ತೆ? ಅಂದ್ರೆ ನಾನೆಲ್ಲೋ ನೋಡ್ತಾ ಇದ್ದೆ, ನಿಮ್ಗೆ ಏನಾದ್ರೂ ಗಾಯ ಆಗಿದ್ರೆ ಅದ್ರ ಮುಖಾಂತರ ಅದು ಹೋಗುವಂತ ಚಾನ್ಸಸ್ ಇರುತ್ತೆ ದೇಹದ ಒಳಗೆ ಅಂತ. ಇದ್ರ ಎಂಟ್ರಿ ಹೆಂಗಾಗುತ್ತೆ ದೇಹದೊಳಗೆ? ಅದು ಎಂಟ್ರಿ ಯಾವ ರೀತಿ ಬೇಕಾದ್ರೂ ಆಗ್ಬೋದು. ಯೂಶಲಿ ನಮ್ಗೆ ಮೂಗು, ಬಾಯಿ ಇದರಲ್ಲೇ ನಾವು ಹೋಗ್ಬೋದು. ಯೂಶಲಿ ಅದು ಜಾಸ್ತಿ ಇದಾಗೋದು ನಮ್ಗೆ ಮೂಗಲ್ಲೇ. ಸೊ ನಮ್ಗೆ ಈಗ ಯಾರಾದ್ರೂ ಈಗ ಇನ್ಫೆಕ್ಷನ್ ಆಗಿರ್ತಕ್ಕಂಥದ್ದು, ಒಂದು ಬ್ಲಾಕ್ ಡಿಸ್ಚಾರ್ಜ್ ಏನಾರು ಆಗುತ್ತೆ, ನಾವು ಟಚ್ ಮಾಡಿ ನಮ್ಮ ಮೂಗಲ್ಲಿ ಬೆರಳಿಟ್ಕೊಂಡಾಗ ನಮ್ಮ ಮೂಗಲ್ಲಿ ಸೇರ್ಕೋಬಹುದು. ವಾತಾವರಣದಿಂದನೂ ಕೂಡ ಅದು ನಮ್ಮ ಮೂಗಲ್ಲಿ ಬಂದು ಸೇರ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಯೂಶಲಿ ನಮ್ಗೆ ಮೂಗಿಂದ ಹೋದಾಗ್ಲೇ ಅದು ತುಂಬಾ ಜಾಸ್ತಿ ಆಗ್ತಕ್ಕಂಥದ್ದು. ಯಾಕಂದ್ರೆ ಬಾಯಿಂದ ಆಗ್ಲಿ ಅಥವಾ ಬೇರೆ ಈಗ ನಮಗೆ ಗಾಯಗಳಿಂದ ಅಥವಾ ಬೇರೆ ಸ್ಕಿನ್ ಮೂಲಕ ಇದರೆಲ್ಲ ಹೋಗುವಂತದ್ದು ತುಂಬಾ ಕಮ್ಮಿ. ಬಟ್ ಮೂಗಿಂದ ಹೋದಾಗೆ ನಮ್ಗೆ ಅದು ತುಂಬಾ ಜಾಸ್ತಿ ಸಿವಿಯರ್ ಆಗಿ ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಓಕೆ, ಫೈನ್. ಒಬ್ರು ಕಾಲರ್ ಹಿಡಿದಾರೆ, ಮಾತನಾಡಿಸ್ಬೋಣ. ಡಾಕ್ಟರ್ ನಿರಂಜನ್ ಅಂತ. ನಿರಂಜನ್, ನಮಸ್ಕಾರ. ಏನ್ ಪ್ರಶ್ನೆ ಇತ್ತು ಕೇಳಿ ಸರ್. ನಮಸ್ಕಾರ ಮೇಡಮ್. ಸರಿ ಮಾತಾಡ್ಬೇಕ್ರಿ, ಸ್ವಲ್ಪ ನಾವು ಬೀದರ್ಲಿಂದ ಮಾತಾಡ್ತೀವಿ. ಪ್ರಶ್ನೆ ಕೇಳಿ. ಹೇಳಿ ಸರ್. ಪ್ರಶ್ನೆ, ನನಗೆ ಏಪ್ರಿಲ್ 14 ತಾರೀಕು ಕೋವಿಡ್ ಪಾಸಿಟಿವ್ ಬಂದಿತ್ರಿ. ಓಕೆ, ಹಲೋ ಸರ್. ಕೇಳಿಸ್ತಾ ಇದೆ. ನೀವು ಟಿವಿ ನೋಡ್ಕೊಂಡು ಮಾತಾಡಕ್ ಹೋಗ್ಬೇಡಿ ನಿರಂಜನ್ ಅವರೇ, ನಮಗೂ ಅರ್ಥ ಆಗಲ್ಲ, ಆಮೇಲೆ ನಿಮ್ ಪ್ರಶ್ನೆ ಕೇಳಕ್ಕೂ ಆಗಲ್ಲ. ಫೋನಲ್ಲಿ ಮಾತಾಡಿ. ಬೀದರ್ಲಿಂದ ಮಾತಾಡ್ತೀವಿ. ಏಪ್ರಿಲ್ 14ಕ್ಕೆ ಪಾಸಿಟಿವ್ ಬಂದಿತ್ರಿ ನನಗೆ. ಮಾರ್ಚ್ ಮೇ 23ಕ್ಕೆ ಕ್ಲಿಯರ್ ಆಯ್ತ್ರಿ. ಹಲೋ, ಪ್ರಶ್ನೆ ಕೇಳಿ, ನನಗೆ ಕೇಳಿಸುತ್ತೆ. ನಾ ಹೇಳ್ತಾ ಇದ್ದೀನಿ ಸರ್. ಮೇ 23ಕ್ಕೆ ಪಾಸಿಟಿವ್ ಕ್ಲಿಯರ್ ಆಗೈತ್ರಿ, ನೆಗೆಟಿವ್ ಬಂತ್ರಿ. ನೆಗೆಟಿವ್ ಬಂದ್ಮೇಲೆ 26ಕ್ಕ ಕೋವಿಡ್ ಇಂಜೆಕ್ಷನ್ ತಗೊಂಡೇನ್ರಿ. ಅದೇ ಹೇಳ್ತಾ ಇದ್ದೀನಿ. ಫೈನ್. ನಿರಂಜನ್, ನೀವು ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ದೀರಾ, ಕಾಲ್ ಕಟ್ ಆಗ್ಬಿಡುತ್ತೆ ನೋಡಿ. ನೀವು ಕೇಳಿದ್ ನಿಮ್ಗೆ ರಿಪೀಟ್ ಕೇಳಿಸುತ್ತೆ, ಮತ್ತೆ ಪ್ರಶ್ನೆ ಕೇಳಕ್ ಆಗಲ್ಲ. ದಯವಿಟ್ಟು ಫೋನಲ್ಲಿ ಮಾತಾಡಿ ಈ ತರ ಕಾಲ್ ಮಾಡಿದಾಗ. ಫೈನ್. ಪ್ರಶಾಂತ್ ಅಂತ ಮತ್ತೊಬ್ರು ಕಾಲ್ ಮಾಡಿದ್ದಾರೆ, ಮಾತಾಡ್ಸೋಣ. ಡಾಕ್ಟರ್ ಪ್ರಶಾಂತ್ ಅವರೇ ನಮಸ್ಕಾರ. ಏನ್ ಪ್ರಶ್ನೆ ಇತ್ತು ಕೇಳಿ ಸರ್. ಮೇಡಮ್, ಏನಂತ ಅಂತಂದ್ರೆ ನಾನು ಸ್ವಲ್ಪ ನಮಗೆ ಅಲರ್ಜಿ ಸಿಂಟಮ್ಸ್ ಇತ್ತು. ನಾನು ಬೆಂಗಳೂರು ಮಣಿಪಾಲ್ನಲ್ಲಿ ನಾನು ತೋರಿಸಿದ್ದೆ. ಓಕೆ. ಕಾಫ್ ಇತ್ತು, ಮತ್ತೆ ಇದೆಲ್ಲ ಗಂಧೆಲ್ಲ ಬರ್ತಾ ಇತ್ತು. ನನಗೆ ಮಾಂಟೆಕೆಲ್ಸಿ ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ರು. ಓಕೆ. ಆ ಮಾಂಟೆಕೆಲ್ಸಿ ಟ್ಯಾಬ್ಲೆಟ್ ಏನಾದ್ರು ಸ್ಟಿರಾಯ್ಡ್ ಹೇಗೆ ಮೇಡಮ್ ಅದು? ಫೈನ್, ಡಾಕ್ಟರ್ ಆನ್ಸರ್ ಮಾಡ್ತಾರೆ. ಪ್ರಶಾಂತ್, ಮಾಂಟೆಕೆಲ್ಸಿ ಏನು ಸ್ಟಿರಾಯ್ಡ್ ಅಲ್ಲ, ನಿಮ್ಗೆ ಅದು ಅಲರ್ಜಿಗೆ ಕೊಟ್ಟಿರ್ತಕ್ಕಂಥದ್ದು. ಅದೇನ್ ವರಿ ಮಾಡ್ಕೋಬೇಡಿ, ಅದೇನ್ ಸ್ಟಿರಾಯ್ಡ್ ಅಲ್ಲ. ಓಕೆ, ತೊಂದ್ರೆ ಅದರಿಂದ ಏನು? ಫೈನ್. ದೀಪಾ ಅಂತ ಏನು ತೊಂದರೆ ಆಗಲ್ಲ. ಫೈನ್. ದೀಪಾ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ದೀಪಾ ನಮಸ್ತೆ. ಏನ್ ಪ್ರಶ್ನೆ ಇತ್ತು? ನಮಸ್ತೆ. ನಮಸ್ತೆ ಮೇಡಮ್. ಪ್ರಶ್ನೆ ಕೇಳಿ. ದೀಪಾ ಅವರೇ, ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಹಾ, ಕೇಳ್ತಾ ಇದೆ. ಪ್ರಶ್ನೆ ಕೇಳಿ. ಹಾ, ಪ್ರಶ್ನೆ, ನಾನು ಎಕೋಸ್ಪ್ರಿನ್ ತಗೋತಾ ಇದ್ದೀನಿ 10 ವರ್ಷದಿಂದ, 75 mg. ಓಕೆ. ಮತ್ತೆ ನನಗೆ ಪೆನ್ಸಿಲಿನ್ ಇಂಜೆಕ್ಷನ್ ಆಗಲ್ಲ, ಆದ್ರೂ ನಾನು ಲಸಿಕೆ ಪಡಿಬಹುದಾ? ಓಕೆ, ತೊಂದರೆ ಇಲ್ಲ, ನೀವು ಲಸಿಕೆಯನ್ನ ಪಡಿಬಹುದು. ಯಾಕಂದ್ರೆ ಎಕೋಸ್ಪ್ರಿನ್ ತಗೊಳ್ಳೋದು ಏನ್ ಕಾಂಟ್ರಾ ಇಂಡಿಕೇಶನ್ ಇಲ್ಲ. ಸ್ವಲ್ಪ ಮೈನರ್ ಅಲರ್ಜೀಸ್ ಕೆಲವರಿಗೆ ಇರುತ್ತೆ. ಮೈನರ್ ಅಲರ್ಜೀಸ್ ಇದ್ದಾಗ ಏನು ಲಸಿಕೆಯನ್ನು ತೆಗೆದುಕೋಬಹುದು, ಏನೂ ಆಗಲ್ಲ. ಫೈನ್. ಥ್ಯಾಂಕ್ ಯು ದೀಪಾ ಅವರೇ ಕಾಲ್ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಸ್ಟಿರಾಯ್ಡ್ ಲಾಂಗ್ ಟರ್ಮ್ ಇಂದ ತಗೊಳ್ತಿರ್ತಾರೆ ಅಥವಾ ಕೋವಿಡ್ ಬಂದಾದ್ಮೇಲೆ ಡಾಕ್ಟ್ರೇ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅಂತ ತಗೊಂಡಿರ್ತಾರೆ, ಅಂತವರು ವ್ಯಾಕ್ಸಿನ್ ತಗೋಬಹುದಾ? ಅಲ್ಲ, ವ್ಯಾಕ್ಸಿನ್ಗೂ ಸ್ಟಿರಾಯ್ಡ್ಗೂ ಏನು ತೊಂದರೆ ಇಲ್ಲ, ಓಕೆ, ತೆಗೆದುಕೊಳ್ಬಹುದು, ಏನಾಗಲ್ಲ.
ಫೈನ್. ಈಗ ಈ ಬ್ಲ್ಯಾಕ್ ಫಂಗಸ್ ಬಂದಂತ ಟೈಮ್ನಲ್ಲಿ ಈ ಖರ್ಚು ಕೂಡ ಜಾಸ್ತಿ ಆಗುತ್ತೆ ಟ್ರೀಟ್ಮೆಂಟ್ಗೆ. ಮತ್ತೆ ಇದೊಂದು ಲಾಂಗ್ ಟರ್ಮ್ ಟ್ರೀಟ್ಮೆಂಟಾ? ಇದು ಹೆಂಗೆ, ಎಷ್ಟು ದಿನಗಳ ಕಾಲ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ? ಸುಮಾರು ಅಂದಾಜು ಎಷ್ಟು ಖರ್ಚು ಬರ್ಬೋದು ಡಾಕ್ಟರ್? ನೋಡಿ, ಈಗ ಇದ್ರದ್ದು ಟ್ರೀಟ್ಮೆಂಟ್ ತುಂಬಾನೇ ಕಾಸ್ಟ್ಲಿ ಅಂತಾನೆ ಹೇಳ್ಬೇಕು. ಯಾಕೆ ಅಂತಂದ್ರೆ ಅದು ಎಷ್ಟು ದಿವಸ ಕೊಡ್ತೀವಿ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಈಗ ಈ ಲಯೋಫಿಲೈಸ್ಡ್ ಆಂಫೋಟೆರಿಸಿನ್ ಬಿ ಅಂತ ಹೇಳ್ತೀವಿ, ಇದು ತುಂಬಾ ಕಾಸ್ಟ್ಲಿ. ಯಾಕಂದ್ರೆ ಒಂದೊಂದು 50 mg ನಮ್ಗೇನು ಬರುತ್ತೆ ಮೆಡಿಸಿನ್, ಈಗ ಕೆಲವಾರು ಕಂಪನಿಗಳದು 1,000, 2,000ದಿಂದ ಹಿಡಿದು 7,000ದವರೆಗೂ ಇದೆ. ಸೊ ಆ ತರದ್ದು ಒಂದು 4ರಿಂದ 5 ವಯಲ್ ಹಾಕ್ಬೇಕು ಡೈಲಿ. ಸೊ 4ರಿಂದ 5 ವಯಲ್ ಅಂತಂದ್ರೆ ನಾವೀಗ 3-4 ಸಾವಿರ ಅಂತ ತೆಗೆದುಕೊಂಡ್ರು ನಮ್ಗೆ 20,000 ಅಲ್ಲಿ ದಿವಸಕ್ಕೆ ಆಗೋಗುತ್ತೆ, 20-25 ಸಾವಿರ ದಿವಸಕ್ಕೆ ಆಗೋಗುತ್ತೆ. ಸೊ ಇಂಥದ್ದನ್ನ ನಾವು 1 ವಾರದಿಂದ ಹಿಡಿದು 6 ವಾರದವರೆಗೂ ಕೊಡ್ತೀವಿ. ಯೂಶಲಿ ಕೆಲವಾರು ಸಲ ಟ್ರೀಟ್ಮೆಂಟ್ ಗಳನ್ನ 4ರಿಂದ 6 ವಾರಗಳ ಕಾಲ ಕೊಡ್ಬೇಕಾಗತ್ತೆ. ಅದು ಬೇಸ್ಡ್ ಆನ್ ಕಂಡೀಷನ್ ಯಾವ ರೀತಿ ಇದೆ ಅಂತ. ಮಿನಿಮಮ್ ಅಂತೂ ನಾವು 1 ವಾರ ಕೊಡ್ಬೇಕಾಗತ್ತೆ. ನಾವು ದಿನಕ್ಕೆ 25,000, 30,000 ಅಂತ ಇಟ್ಕೊಂಡ್ರು 1 ವಾರ ಅಂತಂದ್ರೆ ನಮ್ಗೆ ಆಲ್ಮೋಸ್ಟ್ 1 ಲಕ್ಷ ಕ್ರಾಸ್ ಆಗೋಗುತ್ತೆ. ಸೊ ಇಲ್ಲಿ ನಮಗೆ ಅದು 4 ವಾರ ಕೊಟ್ವಿ ಅಥವಾ 6 ವಾರ ಕೊಟ್ವಿ ಅಂತಂದ್ರೆ ತುಂಬಾನೇ ಜಾಸ್ತಿ ಆಗೋಗುತ್ತೆ. ಸೊ ಹಾಗಾಗಿ ಇದರ ಖರ್ಚು ವೆಚ್ಚ ತುಂಬಾ ಕಾಸ್ಟ್ಲಿ. ಹಾಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು. ಅರ್ಲಿ ಸ್ಟೇಜ್ ಅಲ್ಲೇ ಬಂದ್ರೆ ಇದಕ್ಕೆ ನಮ್ಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ರು ಅದಕ್ಕೆ ರಿವರ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಲೇಟರ್ ಸ್ಟೇಜಸ್ ಅಲ್ಲಿ ಬಂದಾಗ ಮಾರ್ಟಾಲಿಟಿ ರೇಟ್ ತುಂಬಾ ಜಾಸ್ತಿ ಇದೆ, 50ರಿಂದ 55% ಇದೆ. ಸೊ ಹುಷಾರಾಗಿರ್ಬೇಕಾಗುತ್ತೆ. ಫೈನ್. ಈಗ ಡಯಾಬಿಟಿಕ್ ಇರ್ತಾರೆ, ಅಂದ್ರೆ ಗದ್ದೆಲ್ ಕೆಲಸ ಮಾಡೋರು ಅಥವಾ ಗೊಬ್ಬರದಲ್ಲಿ ಅಥವಾ ಗಾರ್ಡನ್ ಕೆಲಸ ಮಾಡೋರು, ನರ್ಸರಿಲಿ ಕೆಲಸ ಮಾಡೋರು, ಈ ಪ್ರಿಕಾಷನರಿ ಮೆಷರ್ಸ್ ಅಂತ ಮಾಸ್ಕ್ ಹಾಕೊಳ್ಳೋದು, ಕೈಗಳಿಗೆ ಗ್ಲೌಸ್ ಹಾಕೊಳ್ಳೋದು ಬೆಟರ್ ಅಂತೀರಾ ಈ ಬ್ಲ್ಯಾಕ್ ಫಂಗಸ್ ಅವಾಯ್ಡ್ ಮಾಡೋದಕ್ಕೆ? ಈಗ ಬ್ಲ್ಯಾಕ್ ಫಂಗಸ್ ಒಂದೇ ಅಲ್ಲ, ಈಗ ಸಾಕಷ್ಟು ಫಂಗಲ್ ಇನ್ಫೆಕ್ಷನ್ಸ್ ಈಗ ಈ ಗದ್ದೆಯಲ್ಲಿ ಆಗ್ಲಿ ಅಥವಾ ಗೊಬ್ಬರಗಳಲ್ಲಿ ಕೆಲಸ ಮಾಡೋರು, ಸೊ ಅಂತವ್ರಿಗೆ ಬರ್ತಕ್ಕಂತ ಚಾನ್ಸಸ್ ಉಂಟು. ಸೊ ಅಂತವ್ರು ಎಲ್ಲರೂ ಕೂಡ ಗ್ಲೌಸ್ ಹಾಕೊಂಡೇ ಕೆಲಸ ಮಾಡೋದು ತುಂಬಾ ಸೇಫ್ ಅಂತಾನೆ ಹೇಳ್ತೀನಿ. ಹಾಗೆ ಮಾಸ್ಕ್ ಕೂಡ ಹಾಕ್ಲೇಬೇಕು. ನೀವು ನೋಡಿ, ಈಗ ಯುರೋಪ್ ಅಥವಾ ಅಮೆರಿಕಾದಲ್ಲಿ ಹೋದ್ರೆ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇರುತ್ತೆ. ಅವರೆಲ್ಲ ಈಗ ಅಂತ ಇದ್ರಲ್ಲಿ ಈ ತಿಪ್ಪೆಗಳಲ್ಲಿ ಎಲ್ಲ ಕಸ ಎತ್ಬೇಕಂತಂದ್ರೆ ಇದ್ರಲ್ಲೆಲ್ಲ ಅವ್ರು ಯಾರು ಕೂಡ ವಿತೌಟ್ ಗಮ್ ಬೂಟ್ಸ್ ಮತ್ತೆ ಗ್ಲೌಸ್ ಗಳಿರ್ಬೋದು, ರಬ್ಬರ್ ಗ್ಲೌಸ್, ಹಾಗೆ ಮಾಸ್ಕ್ ಇಲ್ಲದೆ ಯಾರು ಹೋಗೋದೇ ಇಲ್ಲ. ಆದ್ರೆ ನಮ್ಮ ದೇಶದಲ್ಲಿ ಹಾಗಿಲ್ಲ. ನೀವು ನೋಡಿ, ನೀವು ಎಲ್ಲಾ ತಿಪ್ಪೆಗಳಲ್ಲಿ ಎಲ್ಲೆಲ್ಲ ಹೋಗ್ಬೇಕೋ ಎಲ್ಲ ಬರೀಗಾಲಲ್ಲಿ, ಏನು ಚಪ್ಲಿನೂ ಇರಲ್ಲ, ಶೂನೂ ಇರಲ್ಲ. ಸೊ ಹಾಗೆ ಬರೀಗೈಯಲ್ಲೇ ಅಲ್ಲಿ ಹೋಗ್ತಾರೆ, ಹಾಗೆ ಎತ್ತಾರೆ. ನಾವ್ ಎಷ್ಟೋ ಜನ ನೋಡಿ ಸರಿಯಾಗಿ ಕೈನೂ ತೊಳೆದಿರಲ್ಲ, ಹಾಗೆ ಊಟವನ್ನು ಕೂಡ ಮಾಡ್ತಾರೆ. ಸೊ ಇದನ್ನ ನಮ್ಮ ರೈತರು ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗತ್ತೆ. ಆದಷ್ಟು ರಬ್ಬರ್ ಗ್ಲೌಸ್ ಅನ್ನ ಹಾಕಿ, ಒಂದು ಗಮ್ ಬೂಟ್ ಅನ್ನ ಹಾಕಿ ಅಂತ ಕಡೆ ಕೆಲಸ ಮಾಡ್ಬೇಕಂತಂದ್ರೆ ಹಾಗೆ ಒಂದು ಮಾಸ್ಕ್ ಅನ್ನು ಕೂಡ ಧರಿಸಬೇಕಾಗುತ್ತೆ. ಫೈನ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಪವನ್ ಕುಮಾರ್ ಅವರೇ. ಇಲ್ಲಿ ತನಕ ಬ್ಲ್ಯಾಕ್ ಫಂಗಸ್ ಮತ್ತೆ ಸ್ಟಿರಾಯ್ಡ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕೊಟ್ರಿ. ನಮ್ಮ ವೀಕ್ಷಕರಿಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಫೈನ್. ಇವತ್ತಿನ ಕೌನ್ಸಿಲಿಂಗ್ ನಲ್ಲಿ ಸ್ಟಿರಾಯ್ಡ್ ಬಳಕೆ ಸೇಫಾ ಅಥವಾ ಡೇಂಜರಾ? ಬ್ಲ್ಯಾಕ್ ಫಂಗಸ್